ಅವರ ಅಧ್ಯಕ್ಷತೆಯಲ್ಲಿ SIR ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ದೇವನಹಳ್ಳಿಯಲ್ಲಿ ಎಲ್ಲ MLAಗಳಿಗೆ MP ಗಳಿಗೆ XMLAಗಳಿಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಆಗಿತ್ತು. ಅದಾದಮೇಲೆ ನಮ್ಮ DK ಶಿವಕುಮಾರ್ ಅವರ ಒಂದು ಆದೇಶ ಇತ್ತು. ಅವತ್ತೇನೆ ಅವರು ಅಧ್ಯಕ್ಷ ಆಗಿದ್ದರು, ಅವಾಗ DCM ಆಗಿದ್ದರು. ಏನು ಅಂದರೆ ಜಿಲ್ಲಾ ಸಚಿವರು ಆ ತಾಲೂಕು ಹೋಗ್ಬಿಟ್ಟು SIR ಬಗ್ಗೆ ಎಲ್ಲ BLAಗಳಿಗೆ ಅವರು ಹೋಗಿ ಅರಿವು ಮೂಡಿಸ್ಬೇಕು ಅನ್ನೋವಂಥದ್ದು, ಜಾಗೃತಿ ಮೂಡಿಸ್ಬೇಕು ಅನ್ನೋವಂಥದ್ದು ಒಂದು ಸಂದೇಶ ಇತ್ತು. ಆ ಆದೇಶದ ಮೇಲೆ ಈಗ ಕ್ಯಾಬಿನೆಟ್ ಚೇಂಜ್ ಆಯಿತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ತಾಲೂಕಿನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವರು XMLA MLAಗಳು ಮಂತ್ರಿಗಳು ಆ ತಾಲೂಕಲ್ಲಿ ಮಾಡಬೇಕು ಅನ್ನೋಂಥದ್ದು ಆದೇಶ ಇತ್ತು KPCCಯಿಂದ. ಈ ನಿಟ್ಟಿನಲ್ಲಿ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಆದೇಶದ ಮೇಲೆ ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಕ್ಷೇತ್ರ ಮತ್ತು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ SIR ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ BLAಗಳು, ಎಲ್ಲ ಪ್ರತಿಯೊಬ್ಬ ಬೂತಿನ BLAಗಳು ಮತ್ತು ಅದೇ ಥರ ಎಲ್ಲ ಹಲವು ಹಿರಿಯ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಭಾಗವಹಿಸಿದರು. ಮತ್ತು ಸ್ಟೇಟ್ ಕಮಿಟಿಯಿಂದ KPCC ವತಿಯಿಂದ ಅದಾಮ್ ಖಾನ್ ಅನ್ನೋಂಥ ಒಬ್ಬ ಸಲಹೆ ಕೊಡೋದು ಮತ್ತು ಸಜೆಸ್ಟ್ ಮಾಡಲಿಕ್ಕೆ ಮತ್ತು ಇವೆಲ್ಲ ಮಾಹಿತಿ ಕೊಡಲಿಕ್ಕೆ ಅಂತ ಕಳಿಸ್ಕೊಟ್ಟಿದ್ರು SIR ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ. ಅವ್ರು ಭಾಳ ಅಚ್ಚುಕಟ್ಟಾಗಿ 2 ಗಂಟೆಗಳ ಕಾಲ ಯಾವ್ಯಾವ ರೀತಿ ಇದನ್ನು ನೀವು BLAಗಳು ಇದನ್ನು ಫಾಲೋಅಪ್ ಮಾಡಬೇಕು ಅನ್ನುವಂಥದ್ದನ್ನ, ನಿಮ್ಮ ಓಟ್ಗಳನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋಂಥದ್ದನ್ನ ಪ್ರತಿಯೊಂದು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದು. ಸೊ ಭಾಳ ಅತ್ಯಂತ ಯಶಸ್ವಿಯಾಗಿದೆ. ಸೊ ನಾನು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಮತ್ತು BLAಗಳಿಗೆ. ನೀವು SIRನ ಕಂಪ್ಲೀಟ್ ಮಾಡಿಕೊಂಡ್ರೆ ಒಂದು ಚುನಾವಣೆ ಮಾಡ್ದಂಗೆ. ಸೊ ಹಾಗಾಗಿ ನೀವು ಫಸ್ಟ್ ಟಾಸ್ಕ್ ಕೊಟ್ಟಿದ್ದೀನಿ ಅವ್ರಿಗೆ, ನೀವು ಚುನಾವಣೆ ಮಾಡೋದಂಗೆ ಆಗ್ತದೆ. ನೀವು ಗ್ರಾಮ ಪಂಚಾಯತಿ ಮೆಂಬರು, ZPTP ಮೆಂಬರ್ ಆಗಬೇಕು ಅಂದರೆ ಇಲ್ಲಿ ನೀವು ಪ್ರಮುಖವಾಗಿ ಕೆಲಸ ಮಾಡಬೇಕಾಗ್ತದೆ ಅನ್ನೋಂಥದ್ದು ಮಾಹಿತಿ ಕೊಟ್ಟಿದ್ದೀನಿ. ಸೊ ಎಲ್ಲ ಒಪ್ಕೊಂಡವ್ರೆ, ನಮ್ಮ ಕಾರ್ಯಕರ್ತರು ಭಾಳ ಜೋಶ್ನಲ್ಲವ್ರೆ. ಸೊ ಇದನ್ನು ಇಂಪ್ಲಿಮೆಂಟ್ ಯಾವ ರೀತಿ ಮಾಡಬೇಕು 29 ಶುರು ಆಗುತ್ತೆ ಅಂತ ಈಗಾಗಲೇ ಮಾಹಿತಿ. ಸೊ ನಮ್ಮ BLAಗಳು BLO ಜೊತೆ ಸಂಪರ್ಕ ಇಟ್ಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ರೆಡಿ ಕ್ಷೇತ್ರದಿಂದ ಪ್ರವಾಸ ಮಾಡ್ತೀರಾ ಸರ್? SIR ಬಗ್ಗೆ ಅರಿವು ಮೂಡಿಸ್ತಾರೆ. ಈಗಾಗಲೇ ಕ್ಷೇತ್ರಾದ್ಯಂತ ನಾವು ಇಡೀ ಕ್ಷೇತ್ರದಲ್ಲಿ ನಾನಾಗಲೇ 3 ಪಬ್ಲಿಸಿಟಿ ವೆಹಿಕಲ್ಸ್ನ ಅರೇಂಜ್ ಮಾಡಲಿಕ್ಕೆ ತಯಾರು ಮಾಡ್ತಿದ್ದೀವಿ. 1ನೇ ತಾರೀಕಿಂದ 3 ಗಾಡಿಗಳು ಎಲ್ಲ ಹಳ್ಳಿಗಳಲ್ಲಿ SIR ಬಗ್ಗೆ ಅರಿವು ಮೂಡಿಸೋದಕ್ಕೆ ಅನ್ನೋಂಥದ್ದು ಒಂದು ವಿಡಿಯೋ ಏನು DK ಶಿವಕುಮಾರ್ ಅವರು ಮತ್ತು ಹಲವಾರು ಹಿರಿಯರು ಸಜೆಸ್ಟ್ ಮಾಡುವಂಥದ್ದು, ಜೊತೆಯಲ್ಲಿ ಅದನ್ನು ಹೊರತುಪಡಿಸಿ ಗ್ಯಾರಂಟಿ ಯೋಜನೆಗಳು ಇವತ್ತೇನು ಸರ್ಕಾರದಿಂದ ಕೊಡ್ತಾ ಇದೀವೋ ಅವೆಲ್ಲ ಕೂಡ ಆ ಪಬ್ಲಿಸಿಟಿ ಗಾಡಿಯಲ್ಲಿ ಕೊಡಬೇಕು ಅಂತೇಳಿ ನಾನು 1ನೇ ತಾರೀಕು ಚಾಲನೆ ಕೊಡ್ತಾ ಇದ್ದೀನಿ. ಗಾಡಿ ರೆಡಿ ಆಗ್ತಾ ಇದ್ದಾವೆ. 1ನೇ ತಾರೀಕು ಕೊಡುವಂಥ ಕೆಲಸ ಮಾಡಿ ಮತ್ತೆ ನಾನು ಈ ಪಾರ್ಟಿನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಸೆಪ್ಟೆಂಬರ್ 1ನೇ ತಾರೀಕಿಂದ ಎಲ್ಲ ಬೂತ್ಗೂ, ನಮ್ಮ ಕ್ಷೇತ್ರಕ್ಕೆ ಬರುವಂಥ 223 ಬೂತ್ಗಳೇನಿದೆವೋ ಎಲ್ಲ ಬೂತ್ಗೂ ನಾನೇ ಖುದ್ದಾಗಿ ಹೋಗಿ ಎಲ್ಲ ಕಾರ್ಯಕರ್ತರು ಮಾತಾಡ್ಸ್ಕೊಂಡು, ಯಾರು ಮನೆ ಒಳಗಡೆ ಅವರು ನಾನೇ ಖುದ್ದಾಗಿ ಭೇಟಿ ಮಾಡಿ ಅವ್ರನ್ನ ಕರ್ಕೊಂಬಂದು ಜೊತೆ ಕರ್ಸ್ಕೊಂಡು ಸೇರಿಸ್ಕೊಂಡು 15-20 ಜನ ಬೂತ್ ಕಮಿಟಿ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ. ನನ್ನ ಆದ್ಯತೆ ಒಂದೇ, SIR ಯಶಸ್ವಿ ಆಗಬೇಕು ಮತ್ತು ಬರುವಂಥ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆ ಅತಿ ಹೆಚ್ಚು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲ ಒಂದು ಕಡೆ ಅಧಿಕಾರ ಕೊಡಬೇಕು ಅನ್ನೋದು ನಾನು ಹೊರಟಿದ್ದೀನಿ. ಅದಕ್ಕೆ ಅವ್ರು ಏನಿಲ್ಲ, ಸವಾಲಿಲ್ಲ. ನಮ್ಗಾಲೇ 35 ವರ್ಷ ನೀರು ಕುಡಿದಿಲ್ಲ ರಾಜಕಾರಣದಲ್ಲಿ. ಹೌದು, SIRದ ಒಂದು ಸವಾಲಿನ ಕೆಲಸ ಇದು. ಯಾಕಂದರೆ ಇದು ಸಿಟಿಲಾದರೆ ಎಜುಕೇಟೆಡ್ ಆದರೆ ಭಾಳಷ್ಟು ಬೇಗನೆ ಅದು ಅರ್ಥ ಮಾಡ್ಕೋತಾರೆ. ಬಟ್ ಇದು ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ಒಂದಷ್ಟು ಈ ಮೊಬೈಲ್ ಯೂಸ್ ಮಾಡೋಂಥ ವಿಚಾರಗಳಾಗ್ಬೋದು, ನೆಟ್ವರ್ಕು, ಅವೆಲ್ಲ ತುಂಬ ನಮ್ಮ ಹಲವಾರು ಸಮಸ್ಯೆಗಳಿವೆ. ಆದರೂ ಕೂಡ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನದೇ ಆದಂಥ ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ SIR ಅತ್ಯಂತ ಯಶಸ್ವಿ ಆಗಲಿಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ. ಸರ್, ನಿಮ್ಮ ಮುಂದಿನ ಟಾಸ್ಕ್ ಏನು ಟಾಸ್ಕ್ ಅಂದ್ರೆ ನಿಲುವು ಅಂದರೆ ಪಕ್ಷ ಗಟ್ಟಿಗೊಳಿಸಲಿಕ್ಕೆ ಏನೇನು ಕಾರ್ಯಕ್ರಮ? ನಮ್ಮದೇ ಆದಂಥ ಬೇರೆ ನೋಡ್ರಿ, ನಾನು ಸಂಘಟನೆಗೆ ಹೊಸಬ ಅಲ್ಲ, ಫಂಕ್ಷನ್ ಮಾಡೋಕ್ಕೆ ಹೊಸಬ ಅಲ್ಲ, ಚುನಾವಣೆ ಮಾಡೋಕ್ಕೆ ಹೊಸಬ ಅಲ್ಲ. ಈಗಾಗಲೇ ನಮ್ಮ ಕುಟುಂಬ ಸುಮಾರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಅನುಭವ ಇರುವಂಥದ್ದು. ಈಗ ನಾನು ಕೂಡ 20 ವರ್ಷ ಆಯಿತು. 5 ಚುನಾವಣೆ ಫೇಸ್ ಮಾಡಿದ್ದೀನಿ, 3 ಗೆದ್ದಿದ್ದೀನಿ, 2 ಸೋತಿದ್ದೀನಿ. ಮುಂದೆ ಕೂಡ ಹೇಳಿದ್ನಲ್ಲ ಅವತ್ತೆ, 2008 ಗೆದ್ದಿದ್ದೀನಿ MLA, 2018 MLA ಗೆದ್ದಿದ್ದೀನಿ, 2028 MLA ನಾವು ಗೆಲ್ತೀವಿ. 100% ಗ್ರಾಮಾಂತರದಲ್ಲಿ ಗೆಲ್ಲೋದು. ಸರ್, ಈಗ ಮೊನ್ನೆ ಪೋಸ್ಟ್ ವಾರ್ ಅಭಿಯಾನದ ಬಗ್ಗೆ ಹೇಳ್ತೀರಾ? 100% ರೀ. ನಮ್ಗೆ ಖುಷಿ ಆಯಿತು, ನಮ್ಗೆ ಖುಷಿ ಆಗಿದೆ. ಇನ್ನೊಂದು ಆಕ್ಟಿವ್ ಮಾಡೋಕ್ಕೆ ಅವರು ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. DK ಶಿವಕುಮಾರ್ ಅವರು ಎಲ್ಲೇ ಇದ್ರು ಕೂಡ ತುಮಕೂರು ಟೈಗರ್ ಬಾರ ಅಂತಾರೆ. ಎಲ್ಲೇ ನೋಡಲಿ, ನಾನು ಎಷ್ಟೇ ದೂರ ಜನ ನಿಂತ್ಕಡೆ ತುಮಕೂರು ಟೈಗರ್ ಬಾರ ಅಂತಾರೆ. ಆ ವಿಶ್ವಾಸ ಇದೆಯಲ್ಲ, ಸೊ ಆ ಜೋಶ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇದ್ದೇ ನಮಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ನಮಗೆ ಶಕ್ತಿ ಕೊಟ್ಟಿದ್ರು, ಅದಕ್ಕಿಂತ ಒಂದಷ್ಟು ಹೆಚ್ಚು ಶಕ್ತಿ ಇವತ್ತು DK ಶಿವಕುಮಾರ್ ಅವ್ರು ಕೊಡ್ತಾರೆ. ಹಾಗಾಗಿ ನಾನು ಪಕ್ಷ ಕಟ್ಟಿದ್ದೀನಿ. ಅವ್ರು ಶಕ್ತಿ ಮೇಲೆ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೇ ಈಗ ನಾವೇ CM ಇದ್ದಂಗೆ ನಿಮ್ಗೆ ಗೊತ್ತಾ, ಹೋಗ್ಲಿ ನಮ್ಮ ತಾಲೂಕಲ್ಲಿ ನಾವೇ CM ಇದ್ದಂಗೆ ನಿಮ್ಗೆ ಗೊತ್ತಾ. ಸೊ ಅದು ಸಾಕು ನಮ್ಗಲ್ವೇ. MP ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ತುಂಬಾ ಒಳ್ಳೆಯವರಾಗಿದ್ರು, ಯಾರೋ ಮುದ್ದನ್ಮೇಗೌಡರು.
ಭಾಳ ತುಂಬ ಒಳ್ಳೆ ವ್ಯಕ್ತಿ, ಜೆಂಟ್ಲ್ಮ್ಯಾನು. ಪಾಪ ಅವ್ರದ್ದು ದುಡ್ಡಿಲ್ಲ ಅಷ್ಟೇ, ವ್ಯಕ್ತಿತ್ವ ತಗೊಂಡ್ರೆ ಈಸ್ ಎ ಡೈಮಂಡ್. ಯಾರು ಮದನ್ಮೇಗೌಡರು ದುಡ್ಡಿಲ್ಲ ಅಂತ ಜನ ಸೋಲ್ಸೋದು ಅಷ್ಟೇ ಈ ಜಿಲ್ಲೆನಲ್ಲಿ. ದುಡ್ಡು ಹೆಚ್ಚು ಖರ್ಚು ಮಾಡೋದು BJPನವರು ಗೆದ್ದರಷ್ಟೇ. ಅಷ್ಟು ದುಡ್ಡು ಏನಾದ್ರು ನಮ್ಮ ಮದನ್ಮೇಗೌಡ ಇದ್ರೆ ಇವರ 50,000 1 ಲಕ್ಷ ಓಟು ಗೆಲ್ಲೋರು ಗೊತ್ತಿಲ್ಲ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಅವತ್ತಿನ ಟೈಮಲ್ಲೇ ನಾನು ಬಂದು 5 ತಿಂಗಳಾಗಿತ್ತು ಕಾಂಗ್ರೆಸ್ಗೆ. ಮದನ್ಮೇಗೌಡರು ಆಗ್ಬೋದು, ನಮ್ಮ ಕಾರ್ಯಕರ್ತರ ಸಹಕಾರ ಎಲ್ಲರೂ ಒಟ್ಟುಗೂಡಿ 72,000 ತಂದ್ವಿ ಕಾಂಗ್ರೆಸ್ನಲ್ಲಿ. 20 ವರ್ಷದಿಂದ 10 ವರ್ಷ ದಾಟಿರಲಿಲ್ಲ ಕಾಂಗ್ರೆಸ್ ಈ ತಾಲೂಕಲ್ಲಿ. ಎಷ್ಟೇ ಕೇವಲ 5 ತಿಂಗಳಲ್ಲಿ 72,000 ತಂದಿದ್ವಿ. ಹಣ ಇಲ್ಲ, ಕಾಸಿಲ್ಲ, ಪೆಟ್ರೋಲ್ ಇಲ್ಲ, ಊಟ ಇಲ್ಲ, ಕಾಫಿ ಇಲ್ಲ, ಏನಿಲ್ಲ. ಇವತ್ತು ಶಕ್ತಿ ಗೌರಿ ಸಂಖ್ಯೆ ಎಲ್ಲ ಶಕ್ತಿ ಐತಿ. ನಮ್ಮ ಚುನಾವಣೆ ನಿಮಗೆ ಗೊತ್ತೈತಲ್ವೇ? ಕಾದ್ ನೋಡಿ ರಿಸಲ್ಟ್ ಏನಾಗುತ್ತೆ. ಪೋಸ್ಟ್ ವಾರ್ ಬಗ್ಗೆ ಏನು ಹೇಳ್ತೀರಾ? ಮಾಡಲಿ ನೋಡ್ರಿ. ಈಗ ನಾವೇನು ಯಾರ ಹೆಸರು ಉಲ್ಲೇಖಿಸಿಲ್ಲ, ಇಲ್ಲಿ ಯಾರ ಹೆಸರು ಪ್ರಸ್ತಾಪನೆ ಯಾರು ಕೊಟ್ಟಿಲ್ಲ. ಈಗ ಇಡೀ ಸ್ಟೇಟಲ್ಲಿ ಒಂದಷ್ಟು ಎಲ್ಲ MLAಗಳು ಅವರ ವಿರೋಧ ಪಕ್ಷ ಅಶೋಕ್ ಅವ್ರ ಮೇಲೆ ಅನುಮಾನ ಪಡೋ ಅಂಥದ್ದು ಆಯ್ತಪ್ಪ, ನಾನು ಗಮನಿಸಿದ್ವಿ ಅದನ್ನು. ಅವರು ಮಾಡಿದ ಗುಸು ಮಾತಾಡ್ತಾರೆ ವಿಧಾನಸೌಧದಲ್ಲಿ, ಗೊತ್ತಾ ಅದು. ಸೊ ಈಗ ಅವರ ಆರೋಪ ಬಂದಿರ್ತದೆ, ಸ್ಪಷ್ಟೀಕರಣ ಕೊಟ್ಟರೆ ಮುಗಿದೋಯ್ತಪ್ಪ. ಅದು ಬಿಟ್ಬಿಟ್ರೆ ಸುಮ್ಮನೆ ಏನೋ ಚರ್ಚೆ ಮಾಡೋದು. ಗೌರಿಶಂಕರ್ ಅಂತ ಹೇಳಿ ಅವ್ರ ಅಭಿಮಾನಿ ಅವ್ರು ಯಾವಾಗಲೂ ನನ್ನ ಕಂಡ್ರೆ ಭಯ ಹಂಗೈತಾರೆ ಅಷ್ಟೇ. ಭಯ ಏನು ಮಾಡೋಕ್ಕಾಗ್ತದೆ, ನನ್ನ ಕಂಡ್ರೆ ಸ್ವಲ್ಪ ಭಯ ಜಾಸ್ತಿ ಐತೆ. ಹಾಗಾಗಿ ನಾನು ಎಷ್ಟು ಹೇಳ್ಬೇಕಲ್ಲಿ, ಎಷ್ಟು ಹೇಳ್ದವ್ರೆ ಟಿವಿ ತೋರ್ಸೋವಲ್ಲ. ಇತ್ತೀಚೆಗೆ ಲವ್ ಇತ್ತು, ಭಯ ಆಯ್ತು ಸರ್. ಅಲ್ಲ ಯಾವ ಲವ್ ರೀ? ಮನೆಯಲ್ಲ ನಮ್ಮ ಅಲ್ಲ ನೋಡ್ರಿ, ರಾಜಕಾರಣ ಬಿಟ್ರೆ ಲವ್ವೇ ಇಲ್ಲ ಅನ್ನಲ್ಲ. ರಾಜಕಾರಣ ಹೊರತುಪಡಿಸಿದ್ರೆ ಲವ್ವೇ ಪ್ರೀತಿ ಐತಿ ಇಲ್ಲ ಅನ್ನಲ್ಲ. ಐ ರೆಸ್ಪೆಕ್ಟ್ ಹಿಮ್ ಬಿಕಾಸ್ ಈಸ್ ಎ ಸೀನಿಯರ್ ಸಿಟಿಸನ್. ಐ ರೆಸ್ಪೆಕ್ಟ್ ಹಿಸ್ ಏಜ್. 61 ವರ್ಷ ಅವ್ರಿಗೆ. ನಾನು ಗೌರವ, ಅವ್ರ ಏಜಿಗೆ ಗೌರವ ಕೊಡ್ತೀನಿ, ನಾನು ಅಧಿಕಾರಿಗೆ ಗೌರವ ಕೊಡ್ತಾ ಇಲ್ಲ. ಬಟ್ ರಾಜಕಾರಣಕ್ಕೆ ಬಂದ್ರೆ ನಾವು ಇರೋದಿಲ್ಲ. ನೀವು ಕೋರ್ಟ್ ಗೌರವ ತಗೋಬೇಕಲ್ಲ ಸರ್. ತಗೋತಾರೆ ಬಿಡಿ, ಮುಂದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.